ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ವಿಶೇಷವಾಗಿ ಮಂಗಳೂರಿನಲ್ಲಿ ಅನೇಕ ಕೊಲೆಗಳು ಆಗ್ತಾ ಇತ್ತು. ಆ ಸಂದರ್ಭದಲ್ಲಿ ನಾವು ಇದನ್ನ ಹೇಗಾದರೂ ನಿಲ್ಲಿಸಬೇಕು ಅಂತೇಳಿ ಒಂದು ಸ್ಪೆಷಲ್ ಫೋರ್ಸ್ ಅನ್ನು ಕೂಡ ಕ್ರಿಯೇಟ್ ಮಾಡಿದ್ದೇವೆ ಮತ್ತು ಕೆಲವು ಅಧಿಕಾರಿಗಳನ್ನು ಕೂಡ ಬದಲಾಯಿಸಿದ್ದೇವೆ. ಆ ಸಂದರ್ಭದಲ್ಲಿ ಬಂದಾಗ ನಾನು ಮತ್ತು ಮಂಗಳೂರಿಗೆ ಉಸ್ತುವಾರಿ ಸಚಿವರಾಗಿರ್ತಕ್ಕಂಥ ದಿನೇಶ್ ಗುಂಡೂರಾವ್ ಇಬ್ಬರು ಇಲ್ಲಿ ಒಂದು ಶಾಂತಿ ಸಭೆಯನ್ನು ಮಾಡ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನಾಳೆ ಆ ಶಾಂತಿ ಸಭೆಯನ್ನು ಏರ್ಪಾటు ಮಾಡಿದ್ದೇವೆ. ಅದಕ್ಕಾಗಿ ನಾನು ಮಂಗಳೂರಿಗೆ ಬರಬೇಕಾಯ್ತು. ಸರ್, ಎಲ್ಲರೂ ಪಕ್ಷಾತೀತವಾಗಿ, ಧರ್ಮಾತೀತವಾಗಿ, ಜಾತ್ಯತೀತವಾಗಿ ಮತ್ತು ಸಿವಿಲ್ ಸೊಸೈಟಿ ಅಂದರೆ ಸಾರ್ವಜನಿಕರು, ಈ ಭಾಗದಲ್ಲಿ ಯಾರು ಮುಖ್ಯಸ್ಥರಿರ್ತಾರೆ, ಧಾರ್ಮಿಕ ಮುಖಂಡರುಗಳು, ಸ್ವಾಭಾವಿಕವಾಗಿ ಜನಪ್ರತಿನಿಧಿಗಳು, MLAಗಳು, MLCಗಳು, MP ಗಳು, ಯಾವುದೇ ಪಕ್ಷದಲ್ಲಾಗಿರ್ಬೋದು, ಅವರೆಲ್ಲರನ್ನು ಕೂಡ ಸಭೆಯನ್ನು ಕರೆದು ಒಂದು ಸಂದೇಶ ಕೊಡಬೇಕು, ಶಾಂತಿಯಿಂದ ಇರಬೇಕು ಈ ಭಾಗದಲ್ಲಿ ಅಂತ ಹೇಳಿ ಕರೆದಿದ್ದೇವೆ. ನಾಳೆ ಸುಮಾರು 11-11:30 ಗಂಟೆಗೆ. ಅದಕ್ಕಾಗಿ ನಾನು ಬಂದಿದ್ದೆ. ಬರುವಾಗ ನಮ್ಮ ಶ್ರೀಮತಿಯವರು ನಾನು ಬರ್ತೀನಿ, ಶ್ರೀಮತಿಯವರು ಬರ್ತೀನಿ ಅಂದಾಗ ಬೇಡ ಅನ್ನಕ್ಕಾಗಲ್ವಲ್ಲ. ಹಾಗಾಗಿ ಬಂದೆ. ಅವ್ರ ಜೊತೆಯಲ್ಲಿ ದುರ್ಗಾ ಪರಮೇಶ್ವರಿ ತಾಯಿಯ ದರ್ಶನ ಮಾಡಬೇಕು ಅಂತ ಹೇಳಿ ಬಂದಿದ್ದೇವೆ. ಇಲ್ಲಿ ಪೂಜೆ, ಒಂದು ಶಾಸ್ತ್ರೋಕ್ತವಾಗಿ ಪೂಜೆಯನ್ನು ಕೂಡ ಮಾಡಿದ್ದೇವೆ. ಜನ ಕಲ್ಯಾಣಕ್ಕಾಗಿ, ಇದು ಲೋಕ ಕಲ್ಯಾಣಕ್ಕಾಗಿ, ನಮ್ಮ ರಾಜ್ಯದ ಹಿತವನ್ನು ಕಾಪಾಡೋದಕ್ಕೆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಸ್ವಾಭಾವಿಕವಾಗಿ ಆ ಪ್ರಾರ್ಥನೆ ನಮಗೂ ಆಗುತ್ತೆ. ಹಾಗಾಗಿ ಇದರಲ್ಲಿ ವಿಶೇಷತೆ ಏನಿಲ್ಲ. ಯಾವ ವಿಶೇಷವಾಗಿ ಏನೋ ಅವರಿಗೆ ಕೇಳೋದಕ್ಕೆ ಬಂದಿದ್ದಾರೆ ಎನ್ನುವಂಥ ಕಲ್ಪನೆ ಬೇಕಾಗಿಲ್ಲ. ನಾನು ಈ ತಾಯಿಯ ದರ್ಶನ ಸುಮಾರು 2012-13ರಲ್ಲಿ ಬಂದಿದೆ. ನಾನು ಆ ಸಂದರ್ಭದಲ್ಲಿ ಪಕ್ಷದ ಅಧ್ಯಕ್ಷನಾಗಿದ್ದೆ. ನಮ್ಮ ಸರ್ಕಾರ 13ರಲ್ಲಿ ಬರಬೇಕು ಅಂತೇಳಿ ತಾಯಿಯಲ್ಲಿ ಪ್ರಾರ್ಥನೆ ಮಾಡ್ಕೊಂಡು ಹೋಗಿದ್ದೆ. ಸರ್ಕಾರ ಬಂತು. ಹಾಗಾಗಿ ಎಲ್ಲೋ ಒಂದು ಕಡೆ ಆ ತಾಯಿಯ ದರ್ಶನ ಮಾಡಿ ಇವತ್ತು ಇಡೀ ನಮ್ಮ ರಾಜ್ಯ ಅನೇಕ ಘಟನೆಗಳನ್ನು ನಾವು ದಿನನಿತ್ಯ ನೋಡ್ತಾ ಇದ್ದೇವೆ. ಅದಕ್ಕಾಗಿ ಜನ ಸಮುದಾಯಕ್ಕೆ ಒಂದು ಶಾಂತಿ, ನೆಮ್ಮದಿ ಸಿಗಲಿ ಹಾಗೆ ಅಂತೇಳಿ ಪ್ರಾರ್ಥನೆ ಸಲ್ಲಿಸಿದೆ. ನಾ ಹೇಳುದಲ್ಲ, ನಾನು ಜನ ಸಮುದಾಯಕ್ಕೆ ಪ್ರಾರ್ಥನೆ ಸಲ್ಲಿದಾಗ ಅದರೊಳಗಡೆ ನಮ್ದು ಸೇರಿಬಿಡುತ್ತೆ. ಹಾಗಾಗಿ ಪ್ರತ್ಯೇಕವಾದ ಪ್ರಾರ್ಥನೆ ಮಾಡೋ ಅಗತ್ಯನೂ ಏನಿಲ್ಲ. ಕೆಲ ದಿನಗಳಲ್ಲಿ ಸ್ವಲ್ಪ ನೀವು ಬೇಸರದಲ್ಲಿದ್ದೀರಿ. ಇಲ್ವಲ್ಲ, ಯಾರು ಹೇಳಿದ್ದು? ನನಗೆ ಯಾಕೆ ಬೇಸರ? ನನಗೆ ಯಾವುದೂ ಬೇಸರ ಇಲ್ಲ. ರಾಜ್ಯದ ಗೃಹ ಖಾತೆಯನ್ನ ಕೊಟ್ಟಿದ್ದಾರೆ. ಇದು 3ನೇ ಬಾರಿ ಈ ಗೃಹ ಖಾತೆಯನ್ನ ನಾನು ನಡೆಸ್ತಾ ಇರ್ತಕ್ಕಂಥದ್ದು. ಆ ಜವಾಬ್ದಾರಿಯಿಂದ ಕೆಲಸ ಮಾಡ್ತಾ ಇದ್ದೇನೆ. ನನಗೆ ಬೇಸರ ಆಗುವಂತ ಪ್ರಶ್ನೆ ಯಾವುದೂ ಇಲ್ಲ. ನೀವು ಕೂಡ ಒಬ್ಬರು, ನಿಮ್ಮ ಅಭಿಮಾನಿಗಳು ಅದನ್ನ ಚರ್ಚೆ ಮಾಡ್ತಾನೆ ಇರ್ತಾರೆ. ಏನ್ ಅನ್ನಿಸ್ತದೆ ಅಂತ ಈಗ ನಾನು ಇಲ್ಲಿ ಧಾರ್ಮಿಕ ಕ್ಷೇತ್ರದಲ್ಲಿ ಇದ್ಕೊಂಡು ಹೆಚ್ಚು ರಾಜಕೀಯ ಮಾತಾಡೋದಕ್ಕೆ ಹೋಗೋದಿಲ್ಲ. ಆದ್ರೂ ತಾವು ಕೇಳಿದ ಪ್ರಶ್ನೆಗೆ ಉತ್ತರ ಕೊಡ್ಬೇಕಲ್ಲ. ಇವತ್ತು ನಾವು ಯಾವುದೇ ರೀತಿಯ ಬದಲಾವಣೆಗಳನ್ನ ಇವತ್ತು ನಾವು ಯಾರು ಬಯಸೋದಿಲ್ಲ. ಈಗಾಗಲೇ ಮಾನ್ಯ ಮುಖ್ಯಮಂತ್ರಿಗಳು ಮೊನ್ನೆ ಭೋಗನಂದೀಶ್ವರ ದೇವಸ್ಥಾನದ ಹತ್ರ ನಾವು ನಂದಿ ಬೆಟ್ಟದಲ್ಲಿ ವಿಶೇಷ ಸಂಪುಟ ಸಭೆ ಮಾಡುವಾಗ ಅವ್ರಿಗೆ ಹೇಳಿದ್ರು, 5 ವರ್ಷ ನಾನೇ ಮುಖ್ಯಮಂತ್ರಿಯಾಗಿ ರಾಜ್ಯದಲ್ಲಿ ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಹಾಗಾಗಿ ಪದೇ ಪದೇ ನಾವು ಅದರ ಬಗ್ಗೆ ಚರ್ಚೆ ಮಾಡೋದು ಅನಗತ್ಯ ಅಂತ ಹೇಳಿ ನನಗೆ ಅನಿಸುತ್ತೆ. ಸ್ವಾಮೀಜಿ ಅವರ ಮನದ ಇಂಗಿತವೋ ಏನೋ ಮಾತಾಡಿದ್ದಾರೆ, ಹೇಳ್ತಾರೆ. ಬಹಳ ಜನ ಅವ್ರಾಗ್ಬೇಕು, ಬಹಳ ಜನ ಇವ್ರಾಗ್ಬೇಕು ಅಂತ ಹೇಳಿ ಬಹಳ ಜನ ವಿಧವಾದ ವ್ಯಾಖ್ಯಾನ ಮಾಡ್ತಾರೆ. ಅದೆಲ್ಲವೂ ಸತ್ಯ ಅನ್ನೋದು ಆ ದೇವರೇ ನೋಡ್ಬೇಕಷ್ಟೇ. ದೆಹಲಿಗೆ ಹೋಗುದು ಮಹತ್ವದ ವಿಚಾರ. ಇಲ್ಲ, ಅವರು ಬೇರೆ ಅಫಿಷಿಯಲ್ ಆಗಿ ಹೋಗ್ತಾ ಇದ್ದಾರೆ.
ಅನ್ಅಫಿಷಿಯಲ್ ಆಗಿ ಯಾವುದು ಹೋಗ್ತಿಲ್ಲ. ಅವರು ಅಫಿಷಿಯಲ್ ಆಗಿ ಈಗ ತಾನೇ ಮಾತಾಡಿದೆ, ಮಾನ್ಯ ಮುಖ್ಯಮಂತ್ರಿಗಳು ಈಗ ತಾನೇ ಮಾತಾಡಿದ್ರು, ದೆಹಲಿಗೆ ಹೋಗ್ತಾ ಇದ್ದೇನೆ ನಾಳೆ ಅಂತ. ಅವರು ಕಾರ್ಯನಿಮಿತ್ತ ಹೋಗ್ತಾರೆ, ಅದೇನು ವಿಶೇಷತೆ ಏನು ಹುಷಾರಿಲ್ಲ ಅಂತ ಹೇಳಿ. ಇಲ್ಲ. ನಿನ್ನೆ ದಿವಸ ಸ್ವಲ್ಪ ಅವರಿಗೆ ಏನು ಜ್ವರನೋ ಏನೋ ಬಂದಿದೆ ಅಂತಂದ್ರು. ಈಗ ಸರಿಯಾಗಿ ಇದ್ದಾರೆ, ಕೇಳಿದೆ ನಾನು ಹೇಗಿದ್ದೀರಾ ಅಂತ. ಚೆನ್ನಾಗಿದ್ದೀನಿ. ಸುರ್ಜೇವಾಲ ಅವರು ಬಂದು ನಂತರ ಇವರು ಹೋಗ್ತಾ ಇರೋದ್ರಿಂದ ಸ್ವಲ್ಪ ಚರ್ಚೆ ಆಗ್ತದೆ. ಅದ್ಯಾವುದು ನೀವು ಊಹೆ ಮಾಡಿದಂಗೆ ಯಾವುದು ಇಲ್ಲ. ಚಂಡಿಕ ಹೋಮ ಅಂದ್ರೆ ಅದು ಶ್ರೇಯಾಭಿವೃದ್ಧಿಗೆ ಒಂದು ಪ್ರಾರ್ಥನೆ ಅಂತ. ನಿಮ್ಮದೇನಾದ್ರು ಶ್ರೇಯಾಭಿವೃದ್ಧಿಯ ಪ್ರಾರ್ಥನೆ ಇತ್ತ? ಅಲ್ಲ, ಅದ್ರಲ್ಲಿ ತಪ್ಪೇನಿದೆ? ತಪ್ಪಿದ್ಯಾ? ಮತ್ತೆ ತಪ್ಪೇನೇ ಇಲ್ಲಲ್ಲ. ಶ್ರೇಯೋಭಿವೃದ್ಧಿ ನಿಮಗೂ ಆಗ್ಬೇಕು, ಶ್ರೇಯೋಭಿವೃದ್ಧಿ ನನಗೂ ಆಗ್ಬೇಕು. ಆ ಪ್ರಾರ್ಥನೆ ಸಲ್ಲಿಸಿದ್ದೇನೆ. ಅದರಲ್ಲಿ ನನಗೇನು ತಪ್ಪು ಅಂತ ಕಾಣಿಸೋದಿಲ್ಲ. ಏನು ಶ್ರೇಯಾಭಿವೃದ್ಧಿ ಅಂತ ಚರ್ಚೆ ಈಗ. ಹಾ, ಆ ಶ್ರೇಯಾಭಿವೃದ್ಧಿ ಅದು ನೀವು ಊಹೆ ಮಾಡ್ಕೊಳ್ಳಿ. ಸರಿ, ಆಂಟಿ ಕಮ್ಯುನಲ್ ಅಲ್ಲಿ ಬಿಟ್ಟು ನಾನೇ ಎಲ್ಲ ಹೇಳ್ಬಿಟ್ರೆ ನಿಮಗೆ ಜಡ್ಜ್ಮೆಂಟ್ ಮಾಡಕ್ಕೆ ಏನು ಸಿಕ್ಕಲ್ಲ. ಥ್ಯಾಂಕ್ ಯು. ಸರಿ, ಆಂಟಿ ಕಮ್ಯುನಲ್ ಇದಾದ್ಮೇಲೆ ಬಿಜೆಪಿಯವರು ಅದನ್ನ ನಮ್ಮ ಎಸ್ಪೆಷಲಿ ಉಡುಪಿ ಭಾಗದಲ್ಲಿ, ಮಂಗಳೂರು ಆಯ್ತು, ನಮ್ಮಲ್ಲಿ ಬ್ರ್ಯಾಂಡ್ ಹಾಳಾಗ್ತದೆ ಈ ತರ ಮಾಡೋದ್ರಿಂದ ಅಂತ ಇಲ್ಲಿಯ ಶಾಸಕರು. ಇದು ಶಾಶ್ವತವಾಗಿ ಉಳಿಯೋದಿಲ್ಲ, ಉಳಿಬಾರ್ದು. ನಮ್ಮ ಉದ್ದೇಶ ಶಾಂತಿ ಇರಬೇಕು ಈ ಭಾಗದಲ್ಲಿ ಅಂತ. ದಕ್ಷಿಣ ಕನ್ನಡ ಜಿಲ್ಲೆ ಅಥವಾ ಕೋಸ್ಟಲ್ ಅಂತ ಕರಾವಳಿ ಪ್ರದೇಶ ಅಂತ ಹೇಳಿದ್ರೆ ನಾವೆಲ್ಲ ಎಷ್ಟೊಂದು ಸಂತೋಷ ಪಡ್ತಿದ್ದೋ. ಆ ಭಾಗದಲ್ಲಿ ಘಟ್ಟದ ಮೇಲೆ ಇರೋರು ನಮಗೆಲ್ಲ ಬಹಳ ಸಂತೋಷ ಆಗೋದು. ಅದು ಇತ್ತೀಚೆಗೆ ಸ್ವಲ್ಪ ಅದು ಹಾಳಾಗಿತ್ತು ಅಂತೇಳಿ ಈಗ ಮತ್ತೆ ಶಾಂತಿ ಕಾಪಾಡ್ಕೊಳ್ಳಿ ಅಂತೇಳಿ ಒಂದು ಸಂದೇಶ. ಶಾಂತಿ ಆಗ್ಬಿಟ್ರೆ ಅವ್ರು ಯಾಕಿರ್ತಾರೆ? ಅವ್ರಿಗೇನು ಕೆಲಸನೇ ಇರೋದಿಲ್ಲ. ಹಾಗಾಗಿ ಪರ್ಮನೆಂಟ್ ಆಗಿ ಅದು ಇರಬಾರ್ದು ಅಂತ ನಮಗೂ ಅನ್ಸುತ್ತೆ. ಅದಕ್ಕೆ ನಾವು ಶಾಂತಿ ಸಭೆಯನ್ನು ಕರೆದು ಇದೆಲ್ಲ ಸಂದೇಶ ಹೇಳ್ತೇವೆ. ಅದನ್ನು ಕೇಳ್ಕೊಂಡ್ರೆ ಬಹಳ ಉತ್ತಮ ಅಂತೇಳಿ ಅನ್ಸುತ್ತೆ. ನನ್ನ ಬಗ್ಗೆ ಲಾರಿ ಅವರು ಮುಷ್ಕರ ಮಾಡ್ತಾ ಇದ್ದಾರೆ. ಬಹಳಷ್ಟು ಮುಷ್ಕರಗಳಾಗ್ತಾ ಇರುತ್ತೆ, ಅದೆಲ್ಲ ಸರಿ ಮಾಡ್ತೇವೆ. ಸರಿ, ರಾಜ್ಯದಲ್ಲಿ ಅನೇಕ ವಿಧವಾದಂತ ಪ್ರತಿಭಟನೆಗಳು, ಆಮೇಲೆ ಮುಷ್ಕರಗಳು, ಇದು ಪ್ರಜಾಪ್ರಭುತ್ವದ ಒಂದು ಭಾಗ ಆಗಿದೆ. ಹಾಗಾಗಿ ಅಂತ ಸಂದರ್ಭದಲ್ಲಿ ಸರ್ಕಾರ ಅದಕ್ಕೆ ಗಮನ ಕೊಡ್ತೇವೆ. ಅದೇನೇ ಸಮಸ್ಯೆ ಇದ್ರೂ ಬಗೆಹರಿಸ್ತೇವೆ. ರಾಯರೆಡ್ಡಿ ಅವರು ನಿಮ್ಮ ಟೂರ್ನಲ್ಲಿ ಮೊನ್ನೆ ಮಾತಾಡ್ತಾರೆ. ಇಲ್ಲ, ಖಂಡಿತ ನೋಡಿ, ಆ ರೀತಿ ಯಾರ್ಯಾರು ಏನೇನು ಕಲ್ಪನೆ ಮಾಡ್ಕೊಳ್ತಾರೋ ನನ್ಗೆ ಗೊತ್ತಿಲ್ಲ. ಒಬ್ಬ ಜವಾಬ್ದಾರಿ ಸ್ಥಾನದಲ್ಲಿ ಇರ್ತಕ್ಕಂಥ, ಸರ್ಕಾರದಲ್ಲಿ ಇರ್ತಕ್ಕಂಥ ನಾನು, ನಮಗೆ ಯಾವುದೇ ರೀತಿಯಲ್ಲಿ ಈ ಗ್ಯಾರಂಟಿಗಳಿಂದ ತೊಂದರೆ ಆಗಿದೆ ಅಂತೇಳಿ ಅನ್ಸೋದಿಲ್ಲ. ಯಾಕೆಂದ್ರೆ ಮಾನ್ಯ ಮುಖ್ಯಮಂತ್ರಿಗಳು ಬಜೆಟ್ ಅನ್ನ ಕೊಡುವಾಗ 52,000 ಕೋಟಿ ರೂಪಾಯಿನ ಬಜೆಟ್ ಅಲ್ಲೇ ಪ್ರೊವಿಷನ್ ಮಾಡಿದ್ದಾರೆ. ಕಳೆದ ಬಾರಿ 3.73 ಲಕ್ಷ ಕೋಟಿ ಇದ್ದ ಬಜೆಟ್ ಈ ಬಾರಿ 4.09 ಲ್ಯಾಕ್ಸ್ ಕ್ರೋರ್ಸ್ ಆಗಿದೆ. ಸುಮಾರು 30,000ಕ್ಕೂ ಹೆಚ್ಚು ಬಜೆಟ್ ಆಗಿದೆ. ನಮಗೆ ಶಾರ್ಟೇಜ್ ಬರೋದು ಕೇವಲ 16,000 ಕೋಟಿ. ಅದನ್ನ ನಾವು ಮೇಕ್ ಗುಡ್ ಮಾಡೋದಕ್ಕೆ ನಮ್ಗೇನು ತೊಂದರೆ ಇಲ್ಲ. ಹಾಗಾಗಿ ಯಾವುದೇ ರೀತಿಯ ತೊಂದರೆ, ಯಾಕೆಂದ್ರೆ ಈ ಗ್ಯಾರಂಟಿಗಳನ್ನ ಬರೆದವನು ನಾನೇ. ಆ ಪ್ರಣಾಳಿಕೆ ಅಧ್ಯಕ್ಷನಾಗಿ ಆ ಗ್ಯಾರಂಟಿಗಳನ್ನ ಹೈಕಮಾಂಡ್ನವರು ನಾವೆಲ್ಲರೂ ಕೂತ್ಕೊಂಡು, ಮುಖ್ಯಮಂತ್ರಿಗಳು, ಇವತ್ತಿನ ಮುಖ್ಯಮಂತ್ರಿಗಳು, ಅವತ್ತು CLP ನಾಯಕರು, ನಾವೆಲ್ಲರೂ ಕೂಡ ಅಧ್ಯಕ್ಷರು ಶಿವಕುಮಾರ್ ಅವರು, ನಾವೆಲ್ಲ ಕೂತ್ಕೊಂಡು ಬರೆದಿದ್ದೇವೆ. ಇವತ್ತು ಅದನ್ನ ಅನುಷ್ಠಾನ ಮಾಡ್ತಾ ಇದ್ವಿ. ಸಣ್ಣ ಪುಟ್ಟ ವ್ಯತ್ಯಾಸಗಳು ಒಂದಿಷ್ಟು ಇದ್ದೇ ಇರುತ್ತೆ. ಹೊಸ ಕಾರ್ಯಕ್ರಮ ಕೊಡುವಂತ ಸಂದರ್ಭದಲ್ಲಿ ಅದು ಬಂದೇ ಬರುತ್ತೆ. ಆದ್ರೆ ನಮಗೆ ಹಣಕಾಸಿನ ಕೊರತೆ ಅಂತೂ ಯಾವುದು ಕಾಣಿಸ್ತಿಲ್ಲ. ಸರಿ, ಪೊಲೀಸಿಂಗ್ ಮಾಡ್ಲಿಕ್ಕೆ ಸರ್ಕಾರಗಳೆಲ್ಲವೂ ಕೂಡ ಸರಿಯಾಗಿ ರೆಕ್ರೂಟ್ಮೆಂಟ್ ಮಾಡ್ಕೊಂಡು ಬಂದಿದ್ರೆ ಈ ಸಮಸ್ಯೆ ಬರ್ತಾ ಇರಲಿಲ್ಲ. 18,000 ಹುದ್ದೆಗಳು ಇವತ್ತು ನಮ್ಮ ಇಲಾಖೆಯಲ್ಲಿ ಖಾಲಿ ಇದ್ದಾವೆ. ಅದು ಕಳೆದ 4-5 ವರ್ಷಗಳಿಂದ ಅಕ್ಯುಮುಲೇಟ್ ಆಗಿರೋದು. ಈಗ ರಿಟೈರ್ ಆಗ್ತಾರೆ, 2,000-3,000 ರಿಟೈರ್ಡ್ ಆಗ್ತಾರೆ. ಇಮಿಡಿಯೇಟ್ ಆಗಿ ತುಂಬಬೇಕಲ್ವಾ? ಅದು ಆಗ್ಲಿಲ್ಲ, ಅಕ್ಯುಮುಲೇಟ್ ಆಗಿದೆ. ಅದು ಈಗ ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಈಗ ನಮಗೆ ಈ ಒಳ ಮೀಸಲಾತಿಯ ಕಾರಣಕ್ಕಾಗಿ ಸ್ವಲ್ಪ ಒಂದು 2-3 ತಿಂಗಳು ಇದಾಗಿದೆ, ರೆಸ್ಟ್ರಿಕ್ಟ್ ಮಾಡಿದ್ದಾರೆ. ಈಗಾಗಲೇ ನಾವು ಪ್ರಕ್ರಿಯೆ ಪ್ರಾರಂಭ ಮಾಡಿದ್ದೀವಿ. ಈಗ ನೋಡಿ, ಒಂದು ತಮ್ಗೆ ಗೊತ್ತಿದೆ, PSA ಹಗರಣ 545 ಸಬ್ ಇನ್ಸ್ಪೆಕ್ಟರ್ಗಳು ರೆಕ್ರೂಟ್ ಮಾಡುವಾಗ ಯಾವ ರೀತಿ ಹಗರಣ ಆಯ್ತು, ಅದಕ್ಕಾಗಿ ರೆಕ್ರೂಟ್ಮೆಂಟೇ ನಿಲ್ಸೋಂಗಾಯ್ತು. ಈಗ ಅದನ್ನ ಬಿಡುಗಡೆ ಮಾಡಿ 545 ಆದೇಶ ಕೊಟ್ಟಿದ್ದೀವಿ, ಟ್ರೈನಿಂಗ್ ಹೋಗಿದ್ದಾರೆ. ಇನ್ನೂ 402 ಇನ್ನೊಂದು ವಾರ 15 ದಿವಸದಲ್ಲಿ ಅವ್ರಿಗೂ ಆದೇಶ ಆಗುತ್ತೆ. ಆನಂತರ ಮತ್ತೊಂದು 600 ಜನ ಸಬ್ ಇನ್ಸ್ಪೆಕ್ಟರ್ಗಳನ್ನ ರೆಕ್ರೂಟ್ ಮಾಡೋದಕ್ಕೆ ಆದೇಶ ಹೊರಡಿಸ್ತೇವೆ. 1,500 ಸಬ್ ಇನ್ಸ್ಪೆಕ್ಟರ್ ಖಾಲಿ ಇಟ್ಕೊಂಡ್ರೆ
ಯಾವ ಪೊಲೀಸ್ ಸ್ಟೇಷನ್ ಅಲ್ಲಿ ಕೆಲಸ ಆಗುತ್ತೆ ಹೇಳಿ, ಅದಕ್ಕಾಗಿ ತ್ವರಿತವಾಗಿ ಅದನ್ನ ಮಾಡ್ತಾ ಇದ್ದೀವಿ. ಕಡೆದ ಹೋಮ ಏನು ಶತ್ರುನಾಶಕ್ಕಾಗಿ ಅಲ್ಲ, ಯಾರು ಶತ್ರು? ಶತ್ರುನಾಶಕ್ಕಾಗಿ ಎಲ್ಲ ಇಲ್ಲ, ನನಗ್ಯಾರು ಶತ್ರುಗಳಿಲ್ಲ. ಯಾರಾದ್ರೂ ಇದ್ರೆ ಹುಡುಕೊಡಿ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.